ಹುಣಸೆ ಚಿಗುರಿನ ಗೊಜ್ಜು ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಹುಣಸೆ ಚಿಗುರು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಇದು ಹುರಿದು ಪಕ್ಕಕ್ಕಿಟ್ಟು ಆಮೇಲೆ ಧನಿಯಾ ಇವೆಲ್ಲ ಹುರ್ಕೋಬೇಕು. ಈಗ ಹುಣಸೆ ಚಿಗುರು ಹುರಿದಿಟ್ಕೊಂಡಿದ್ದೀನಿ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, 4 ಒಣಮೆಣಸಿನ್ಕಾಯಿ ಇದಿಷ್ಟು ಹುರ್ಕೋಬೇಕು. ಈಗ ಒಂದು ಸಣ್ಣ ಈರುಳ್ಳಿ ಹುರ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಬಟ್ಲಷ್ಟಾದರೂ ಸಾಕು ಕೊಬ್ಬರಿ, ಅದು ಹುರ್ಕೊಂಡು ಈ ಹುರಿದಿದ್ದೀವಲ್ಲ ಸಾಸಿವೆ, ಧನಿಯಾ, ಮೆಂತ್ಯ, ಒಣಮೆಣಸಿನ್ಕಾಯಿ ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಹುಣಸೆ ಚಿಗುರು ಹುರಿದಿರೋದು ಎಲ್ಲ ಸೇರಿಸಿ ರುಬ್ಕೋಬೇಕು. ಈಗ ಸಾಕು ಹುರಿದಿರೋದು ನೋಡಿ. ಇದ್ರ ಜೊತೆಗೆ ಹುಣಸೆ ಚಿಗುರು, ಕೊಬ್ಬರಿ, ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಮಾಡಬೇಕು. ಈಗ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಧನಿಯಾ, ಸಾಸಿವೆ, ಕೊಬ್ಬರಿ, ಹುಣಸೆ ಚಿಗುರು, ಮೆಣಸಿನ್ಕಾಯಿ, ಸಾಸಿವೆ ಎಲ್ಲ, ಈರುಳ್ಳಿ ಎಲ್ಲ ಹಾಕಿ ಹುರಿದು ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಈ ರುಬ್ಬಿರೋದೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈಗ ನೀರಿನ ಅಂಶ ಎಲ್ಲ ಹೋಗೋ ತನಕ ಮಿಕ್ಸಿ ಜಾರ್ಗೆ ತೊಳೆದು ಹಾಕಿರೋ ನೀರು ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ಕೊಂಡು ಇಳಿಸ್ಕೊಂಡ್ರೆ ಮುಗೀತು. ಹುಣಸೆ ಚಿಗುರಿನ ಗೊಜ್ಜು ರೆಡಿ. ಇದು ಬಿಸಿ ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ.